ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಒಬ್ಬಳ ಜೊತೆಗೆ ಮದುವೆಯಾಗಿ ಮತ್ತೊಬ್ಬಳ ಜೊತೆಗೆ ಬೇರೆ ರೀತಿಯ ವ್ಯವಹಾರವನ್ನ ಇಟ್ಕೊಂಡಿದ್ದ ನವ ವಿವಾಹಿತೆಗೆ ಟಾರ್ಚರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್. ಹೆಂಡತಿ ಸೀರೆಯನ್ನೇ ಗಿಫ್ಟ್ ಕೊಟ್ಟು ತಗಲಾಕೊಂಡಿದ್ದಾನೆ ಭೂಪ. ಪತ್ನಿ ಎಂಗೇಜ್ಮೆಂಟ್ ಸೀರೆಯನ್ನ ಪ್ರೇಯಸಿಗೆ ಕೊಟ್ಟಿರುವಂತದ್ದು ಪತಿ. ಆನೇಕಲ್ನ ಅಂಬರೀಶ್ ವಿರುದ್ಧ ಪತ್ನಿಯಿಂದ ಈ ರೀತಿಯ ಗಂಭೀರ ಆರೋಪ. ಪ್ರೇಯಸಿಯ ಜೊತೆಗೆ ಅಂಬರೀಶ್ ಚಾಟಿಂಗ್ ರಿವೀಲ್ ಕೂಡ ಮಾಡಿರೋದು. ತನ್ನ ಹೆಂಡತಿಯ ಎಂಗೇಜ್ಮೆಂಟ್ ಸೀರೆನ ಲವರ್ ಕೊಟ್ಟಿರೋದು ಈ ಭೂಪ. ಆ ಸೀರೆನ ಕೊಟ್ಟು ತಗಲಾಕೊಂಡಿರೋದು. ಪತ್ನಿಯ ಎಂಗೇಜ್ಮೆಂಟ್ ಸೀರೆನ ಪ್ರೇಯಸಿ ಕೊಟ್ಟಿರುವಂತದ್ದು ಈ ಪತಿ. ಆ ಸೀರೆನೇ ಲವರ್ ಕೊಟ್ಟು ತಗಲಾಕೊಂಡಿರೋದು ಭೂಪ. ಆನೇಕಲ್ನ ಅಂಬರೀಶ್ ಎಂಬಾತನ ವಿರುದ್ಧ ಪತ್ನಿ ಆರೋಪ ಮಾಡಿರೋದು. ಪ್ರೇಯಸಿಯ ಜೊತೆಗೆ ಅಂಬರೀಶ್ ಚಾಟಿಂಗ್ ಕೂಡ ರಿವೀಲ್ ಆಗಿದೆ. ಮದುವೆಗೂ ಮುನ್ನ ಯುವತಿಯನ್ನ ಲವ್ ಮಾಡ್ತಾ ಇದ್ದ ಅಂಬರೀಶ್, ಮದುವೆ ಬಳಿಕ ಪ್ರೇಯಸಿಗಾಗಿ ಅಂಬರೀಶ್ ಟಾರ್ಚರ್ ಕೊಟ್ಟಿರುವ ಆರೋಪವೂ ಇದೆ. ಗಂಡ ಹಾಗೂ ಅತ್ತೆಯಿಂದ ಪತ್ನಿಗೆ ಜಾತಿ ನಿಂದನೆಯ ಆರೋಪ ಕೇಳಿಬಂದಿದೆ. ಕುಡಿದು ಒಂದು ನಿತ್ಯ ಹಲ್ಲೆ ಮಾಡ್ತಾ ಇದ್ದ ಅಂತ ದೂರು ದಾಖಲಾಗಿದೆ. ಆನೇಕಲ್ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಈಗ ಕೇಸ್ ಕೂಡ ಆಗಿರೋದು. ನೋಡಿ, ಬ್ರೇಕಪ್ ಕಹಾನಿಗೆ ರೋಚಕ ಟ್ವೇಸ್ಟ್. ಯುವತಿಯ ಜೊತೆಗೆ ವಿವಾಹಕ್ಕೂ ಮೊದಲು ಓರ್ವ ಯುವತಿಯ ಜೊತೆಗೆ ಈತನಿಗೆ ಲವ್ ಇತ್ತು. ಮದುವೆ ನಂತರನೂ ಮತ್ತೊಬ್ಬ ಯುವತಿಯ ಜೊತೆಗೆ ಲವ್ ಮುಂದುವರಿಯಿತು. ಪ್ರೇಯಸಿಗಾಗಿ ಪತ್ನಿಗೆ ಕಿರುಕುಳ ನೀಡಿದ ಆರೋಪ ಕೇಳಿಬಂದಿದೆ ಈತನ ವಿರುದ್ಧ. ಪತಿ ಮತ್ತು ಅತ್ತೆ ಇಬ್ಬರೂ ಕಿರುಕುಳ ಕೊಟ್ಟಿರುವ ಆರೋಪ. ಮಗನ ಶೋಕಿಗೆ ತಾಯಿಯೇ ಸಹಕಾರ ನೀಡಿರುವ ಆರೋಪವೂ ಇದೆ. ಅದೇ ಅಲ್ಲದೆ ಎಂಗೇಜ್ಮೆಂಟ್ ಅಲ್ಲಿ ಪತ್ನಿ ಧರಿಸಿದ್ದ ಸೀರೆನ ಪ್ರೇಯಸಿಗೆ ಗಿಫ್ಟ್ ಕೊಟ್ಟಿರೋದು. ತನ್ನ ಹೆಂಡತಿಯ ಎಂಗೇಜ್ಮೆಂಟ್ ಸೀರೆನ ಈತ ಲವ್ವರಿಗೆ ಕೊಟ್ಟಿರೋದು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ನೇರ ಸಂಪರ್ಕದಲ್ಲಿ. ಅರವಿಂದ್, ಏನಿದು ಸೀರೆ ಕಹಾನಿ? ತನ್ನ ಹೆಂಡತಿಯ ಎಂಗೇಜ್ಮೆಂಟ್ ಸೀರೆನ ಈತ ಮತ್ತೊಬ್ಬ ಲವರ್ಗೆ ಕೊಟ್ಟ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಇನ್ನೊಂದು ಅಫೇರ್ ಇತ್ತು ಅನ್ನುವಂಥದ್ದು ಬಯಲಾಗಿದೆ. ಸೀರೆ ಕೊಟ್ಟು ಈತನೇ ತಗಲಾಕೊಂಡಿರೋದು. ಈಗ ಕಂಪ್ಲೇಂಟ್ ಬೇರೆ ಆಗಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಕೂಡ ಸುಮಾರು 3 ತಿಂಗಳ ಹಿಂದೆ, ಅಂದ್ರೆ ಮದುವೆ ಆಗಿ ಒಂದೇ ವಾರಕ್ಕೆ ಈ ಒಂದು ನವ ವಿವಾಹಿತರ ಬ್ರೇಕಪ್ ಆಗಿರುತ್ತೆ. ಗಲಾಟೆ ಆಗಿ ಪತ್ನಿಯನ್ನ ಮನೆಯಿಂದ ಆಚೆ ಇಟ್ಟಿರ್ತಾರೆ. ಅದಾದ ಬಳಿಕ ಯುವತಿಯ ಕುಟುಂಬಸ್ಥರು ಬಂದು ಆತನ ಮೇಲೆ ಹಲ್ಲೆ ಮಾಡುವಂತ ಕೆಲಸ ಮಾಡಿರ್ತಾರೆ. ಇವರು ಕೂಡ, ಅಂದ್ರೆ ಯುವಕನ ಕುಟುಂಬಸ್ಥರು ಕೂಡ ಸೂರ್ಯನಗರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದ್ರೆ ಈ ಒಂದು ಬ್ರೇಕಪ್ ಕಹಾನಿಗೆ ಈಗ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆತ ಮದುವೆಗೂ ಮುಂಚೆ ಬೇರೆ ಓರ್ವ ಯುವತಿ ಜೊತೆಗೆ ಸಂಪರ್ಕದಲ್ಲಿರ್ತಾನೆ. ಆಕೆಯನ್ನ ಪ್ರೀತಿ ಮಾಡ್ತಾ ಇರ್ತಾನೆ. ಮದುವೆ ಆದ ಮೇಲೆ ಮತ್ತೋರ್ವ ಯುವತಿಯ ಜೊತೆಗೆ ಸಂಪರ್ಕದಲ್ಲಿರ್ತಾನೆ. ಆಕೆಯನ್ನು ಪ್ರೀತಿ ಮಾಡ್ತಿರ್ತಾನೆ. ಈ ಮಧ್ಯದಲ್ಲಿ ಆತ ಹೆಂಡತಿಯ ಜೊತೆಗೆ, ಅಂದ್ರೆ ಹೆಂಡತಿಯ ಜೊತೆಗೆ ಏನು ಆತ ಎಂಗೇಜ್ಮೆಂಟ್ ಮಾಡ್ಕೊಂಡಿರ್ತಾನೆ, ಅಲ್ಲಿ ಆಕೆ ಹುಟ್ಟಿರುವಂತಹ ಸೀರೆ ಏನಿರುತ್ತೆ, ಆ ಸೀರೆಯನ್ನ ತನ್ನ ಲವರ್ಗೆ ಗಿಫ್ಟ್ ಮಾಡಿರುವಂತದ್ದು. ಈ ಎಲ್ಲಾ ಅಂಶಗಳು ಈಗ ಬಟಾಬಯಲಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಹೆಂಡತಿಗೆ ಪ್ರತಿದಿನ ಕುಡಿದು ಬಂದು ಟಾರ್ಚರ್ನ ಕೊಡ್ತಾ ಇರ್ತಾನಂತೆ. ಜೊತೆಗೆ ಅಂತರ್ಜಾತಿ ವಿವಾಹ ಏನಾಗಿರುತ್ತೆ, ಆ ಜಾತಿ ಯಾವುದು ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ, ಅಂದ್ರೆ ತನ್ನ ಪತಿ ಹಾಗೆ ಅತ್ತೆಗೆ ಈ ವಿಷಯ ಗೊತ್ತಿತ್ತು ಅಂತ ಹೇಳಿ ಈಗ ಆ ಯುವತಿ, ಅಂದ್ರೆ ನವ ವಿವಾಹಿತ ಯುವತಿ ನಂದಿನಿ ಈಗ ಆರೋಪವನ್ನ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಈ ಒಂದು ಪ್ರಹಸನ ಏನ್ ನಡೀತಾ ಇರುತ್ತೆ, ಅಂದ್ರೆ ಈ ಒಂದು ಘಟನೆ ಏನ್ ನಡೀತಾ ಇರುತ್ತೆ, ಇಲ್ಲಿ ಸ್ವತಃ ಅತ್ತೆ ತನ್ನ ಮಗನ ಈ ಒಂದು ಶೋಕಿಗೆ ಸಹಾಯ ಮಾಡ್ತಾ ಇದ್ರು ಅನ್ನುವಂತಹ ಹಂತದಲ್ಲಿ ಈಗ ನಂದಿನಿ ಆರೋಪವನ್ನ ಮಾಡ್ತಾ ಇರುವಂತದ್ದು. ಅದಲ್ಲದೆ ಈ ಎಲ್ಲಾ ಘಟನೆ ಏನ್ ನಡೀತಾ ಇತ್ತು, ಇದೆಲ್ಲ ಆದ ಬಳಿಕ ಈಗ ಸದ್ಯದಲ್ಲಿ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆತ ತನ್ನ ಪತ್ನಿಯ ಜೊತೆಗೆ ತೆಗೆಸಿಕೊಂಡಂತಹ ಫೋಟೋದಲ್ಲಿ ಓಲ್ಡ್ ವರ್ಷನ್ ಅಂತ ಹಾಕಿರ್ತಾನೆ. ಜೊತೆಗೆ ತನ್ನ ಲವರ್ ಜೊತೆಗೆ ತೆಗೆಸಿಕೊಂಡಂತಹ ಫೋಟೋವನ್ನ ನ್ಯೂ ವರ್ಷನ್ ಅಂತ ಹಾಕಿ ಈ ರೀತಿಯಾಗಿ ಪೋಸ್ಟ್ ಮಾಡಿರುವಂತದ್ದು. ಈಗ ಆ ಎಲ್ಲಾ ಒಂದು ಮೆಸೇಜಸ್ ಗಳು ವೈರಲ್ ಆಗ್ತಾ ಇರುವಂತದ್ದು. ಅದರ ಜೊತೆಗೆ ಟ್ವಿಸ್ಟ್ ಕೂಡ ಸಿಕ್ಕಿದೆ. ಸದ್ಯ ಪ್ರಕರಣ ಸೂರ್ಯನಗರ ಠಾಣೆ ಪೊಲೀಸ್ ಠಾಣೆ ಮೆಟ್ಲೇರಿರುವಂತದ್ದು. ತನಿಖೆ ಕೂಡ ಆಗ್ತಾ ಇದೆ. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ಇವರು ನಮ್ಮಮ್ಮ ಹತ್ರ ಬಂದು ಮಾತುಕತೆ ಮಾತಾಡಿದ್ದಾರೆ ಸರ್. ಮಾತುಕತೆ ಮಾತಾಡಿ ನನಗೆ ಮದುವೆ ಮಾಡಿಸಿದ್ದಾರೆ ಸರ್. ಮದುವೆ ಆಗಿ ಒಂದು 9 ದಿವಸಕ್ಕೆ ನನ್ನನ್ನು ಬಿಟ್ಟು ಆ ಹುಡುಗಿ ಹೋಗಿದೆ ಸರ್. ಆ ಹುಡುಗಿ ಏನಕ್ಕೆ ಹೋಗಿರೋದು ಅಂದ್ರೆ, ಈ ತರ ಅವ್ರ ಮಾವ ಮೆಸೇಜ್ ಮಾಡಿದ್ದ. ಅದಕ್ಕೆ ಕೇಳಿದೆ ಸರ್ ನಾನು, ಏನಕ್ಕೆ ಈ ತರ ಮೆಸೇಜ್ ಮಾಡಿದಾರೆ ನಿಮ್ಮ ಮಾವ ಅಂತ ಸರ್. ಏನಂತಂದ್ರೆ ಆ ಹುಡುಗಿ ಅವ್ರ ಮಾವ ಆ ಹುಡುಗಿಗೆ ಮೆಸೇಜ್ ಮಾಡಿರೋದು,
ಅದೇನಿದೆ ಕ್ಲಿಯರ್ ಮಾಡ್ಕೋ, ನಿನ್ ಗಂಡನ ಜೊತೆ ಮದುವೆ ಆಗಿದೆಯಲ್ಲ ಅದೇನೈತೆ ಕ್ಲಿಯರ್ ಮಾಡ್ಕೋ, ಸೆಟಲ್ಮೆಂಟ್ ಮಾಡ್ಕೋ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಒಂದು ಮೆಸೇಜ್ ಬಂದಿತ್ತು ಸರ್. ಆ ಮೆಸೇಜ್ಗೆ ನಾನು ಕೇಳಿದೆ, ಏನಕ್ಕೆ ಈ ತರ ಮೆಸೇಜ್ ಮಾಡಿದಾರೆ ನಿಮ್ಮ ಮಾವ ಅಂತ ಕೇಳಿದಕ್ಕೆ ಜಗಳ ಮಾಡಿದ್ರು ಸರ್. ಜಗಳ ಮಾಡಿ ಅವ್ರ ಅಪ್ಪ ಅಮ್ಮನ ಕರ್ಸ್ಕೊಂಡು ಇಲ್ಲಿ ನನ್ನನ್ನ ಬೈದು, ಅವಶ್ಯ ಪದಗಳಿಂದ ಬೈದು ನಮ್ಮ ಮನೆಯಿಂದ ಹೊರಟೋದ್ರು ಸರ್. ಹಾ ಸರ್, ನಾನು ಕಂಪ್ಲೇಂಟ್ ಕೊಟ್ಟೆ ಸರ್. ಸೂರ್ಯ ಸಿಟಿ ನಗರದಲ್ಲಿ ಕಂಪ್ಲೇಂಟ್ ಕೊಟ್ಟೆ ಸರ್, ಈ ತರ ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ. MLC ಆಗಿದೆ ಸರ್, ಇದು ಆಕ್ಚುಲಿ MLC ಆಗಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಅಲ್ಲಿ ಹೇಳಿಕೆ ಕೊಟ್ಟೆ ಸರ್, ಸೂರ್ಯನಗರದ ಪೊಲೀಸರಿಗೆ ಹೇಳಿಕೆ ಕೊಟ್ಟೆ ಸರ್. ಏನಂತಂದ್ರೆ ನನ್ನ ಕಿಡ್ನಾಪ್ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿ ನನ್ನ ಕೊಲೆ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದೀನಿ ಸರ್. ಆದ್ರೆ ಅಲ್ಲಿ ಪೊಲೀಸರು ಬಂದು FIR ಅಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಸೆಕ್ಷನ್ಸ್ ಹಾಕಿಲ್ಲ ಸರ್. ಕಿಡ್ನಾಪ್ ಅನ್ನೋ ಒಂದು ಮಾಹಿತಿನ ಕೊಟ್ಟಿಲ್ಲ ಸರ್. ಸುಮ್ನೆ ಕರ್ಕೊಂಡೋಗಿದ್ದಾರೆ, ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದಾರೆ ಸರ್. ಸರ್ FIR ಆಗಿ ಇವತ್ತಿಗೆ 7-8 ಸರಿ ನೋಡೋಣ ಇರಿ ಅಂದ್ರೆ ನಾನು ಏನು ಅಷ್ಟು ವಿಚಾರಿಸಲಿಲ್ಲ ಸರ್. ಯಾರು ಏನು ಎತ್ತ ಅಂತ ನಾನು ಏನು ಕೇಳಲಿಲ್ಲ. ಆಮೇಲೆ ಹಂಗೆ ಆಗ್ತಾನೆ ಅವ್ರ ಮಗಳನ್ನೂ ಬರಕ್ ಸ್ಟಾರ್ಟ್ ಮಾಡಿದ್ಲು. ಅವ್ರ ಮಗಳು ಬರ್ತಾನೆ ನಮ್ಮ ಮಗನೂ ನೋಡಿಲ್ಲ, ನಮ್ಮ ಮಗನಿಗೆ ಆ ಹುಡುಗಿ ನೋಡ್ತು. ಮಾಡ್ಕೊಳಕ್ಕೆ ಅವ್ರ ಅಪ್ಪ ಅಮ್ಮ ಒಪ್ಪಿಗೆ ಇದೆ ಅಂದ್ಮೇಲೆ ನಾನು ಮಾಡ್ಕೋತೀನಿ ಅಮ್ಮ ಅಂತ ಅವಳು ಅಂದ್ಲು. ಸರಿ ಅಮ್ಮ, ಮಾಡ್ಕೊಂಡು ಚೆನ್ನಾಗಿರಂಗಿದ್ರೆ ಇರ್ರಿ, ನಾನೇನ್ ಬೇಡ ಅನ್ನಲ್ಲ. ನಮ್ಮ ಯಜಮಾನ್ರಿಲ್ಲ, ನೀವೆಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ಸಾಕು ಅಂತ ನಾನು ಅಂದಿದ್ದಕ್ಕೆ ಅಷ್ಟೇ. ಎಲ್ಲ ಮಾಡಿದ್ರು ಸರ್. ಎಲ್ಲ ಎಂಗೇಜ್ಮೆಂಟ್ ಆಯ್ತು, ಎಲ್ಲ ಆಯ್ತು, ಪ್ರತಿಯೊಂದೂ ಆಯ್ತು, ಮದ್ವೆನೂ ಆಯ್ತು. ಮೆಸೇಜ್ ಮಾಡಿದಾರೆ ನಿಮ್ಮ ಮಾವ ಅಂತ ಸರ್. ಏನಂತಂದ್ರೆ ಆ ಹುಡುಗಿ ಅವ್ರ ಮಾವ ಆ ಹುಡುಗಿಗೆ ಮೆಸೇಜ್ ಮಾಡಿರೋದು, ಅದೇನಿದೆ ಕ್ಲಿಯರ್ ಮಾಡ್ಕೋ, ನಿನ್ ಗಂಡನ ಜೊತೆ ಮದುವೆ ಆಗಿದೆಯಲ್ಲ ಅದೇನೈತೆ ಕ್ಲಿಯರ್ ಮಾಡ್ಕೋ, ಸೆಟಲ್ಮೆಂಟ್ ಮಾಡ್ಕೋ, ನಾನು ನಿನ್ನ ನೋಡ್ಕೊಳ್ತೀನಿ ಅಂತ ಒಂದು ಮೆಸೇಜ್ ಬಂದಿತ್ತು ಸರ್. ಆ ಮೆಸೇಜ್ಗೆ ನಾನು ಕೇಳಿದೆ, ಏನಕ್ಕೆ ಈ ತರ ಮೆಸೇಜ್ ಮಾಡಿದಾರೆ ನಿಮ್ಮ ಮಾವ ಅಂತ ಕೇಳಿದಕ್ಕೆ ಜಗಳ ಮಾಡಿದ್ರು ಸರ್. ಜಗಳ ಮಾಡಿ ಅವ್ರ ಅಪ್ಪ ಅಮ್ಮನ ಕರ್ಸ್ಕೊಂಡು ಇಲ್ಲಿ ನನ್ನನ್ನ ಬೈದು, ಅವಶ್ಯ ಪದಗಳಿಂದ ಬೈದು ನಮ್ಮ ಮನೆಯಿಂದ ಹೊರಟೋದ್ರು ಸರ್. ಹಾ ಸರ್, ನಾನು ಕಂಪ್ಲೇಂಟ್ ಕೊಟ್ಟೆ ಸರ್. ಸೂರ್ಯ ಸಿಟಿ ನಗರದಲ್ಲಿ ಕಂಪ್ಲೇಂಟ್ ಕೊಟ್ಟೆ ಸರ್, ಈ ತರ ನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ. MLC ಆಗಿದೆ ಸರ್, ಇದು ಆಕ್ಚುಲಿ MLC ಆಗಿದೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ. ಅಲ್ಲಿ ಹೇಳಿಕೆ ಕೊಟ್ಟೆ ಸರ್, ಸೂರ್ಯನಗರದ ಪೊಲೀಸರಿಗೆ ಹೇಳಿಕೆ ಕೊಟ್ಟೆ ಸರ್. ಏನಂತಂದ್ರೆ ನನ್ನ ಕಿಡ್ನಾಪ್ ಮಾಡಿದ್ದಾರೆ, ಕಿಡ್ನಾಪ್ ಮಾಡಿ ನನ್ನ ಕೊಲೆ ಮಾಡೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿಕೆ ಕೊಟ್ಟಿದ್ದೀನಿ ಸರ್. ಆದ್ರೆ ಅಲ್ಲಿ ಪೊಲೀಸರು ಬಂದು FIR ಅಲ್ಲಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಸೆಕ್ಷನ್ಸ್ ಹಾಕಿಲ್ಲ ಸರ್. ಕಿಡ್ನಾಪ್ ಅನ್ನೋ ಒಂದು ಮಾಹಿತಿನ ಕೊಟ್ಟಿಲ್ಲ ಸರ್. ಸುಮ್ನೆ ಕರ್ಕೊಂಡೋಗಿದ್ದಾರೆ, ಹೊಡೆದಿದ್ದಾರೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದ್ದಾರೆ ಸರ್. ಸರ್ FIR ಆಗಿ ಇವತ್ತಿಗೆ 7-8 ಸರಿ ನೋಡೋಣ ಇರಿ ಅಂದ್ರೆ ನಾನು ಏನು ಅಷ್ಟು ವಿಚಾರಿಸಲಿಲ್ಲ ಸರ್. ಯಾರು ಏನು ಎತ್ತ ಅಂತ ನಾನು ಏನು ಕೇಳಲಿಲ್ಲ. ಆಮೇಲೆ ಹಂಗೆ ಆಗ್ತಾನೆ ಅವ್ರ ಮಗಳನ್ನೂ ಬರಕ್ ಸ್ಟಾರ್ಟ್ ಮಾಡಿದ್ಲು. ಅವ್ರ ಮಗಳು ಬರ್ತಾನೆ ನಮ್ಮ ಮಗನೂ ನೋಡಿಲ್ಲ, ನಮ್ಮ ಮಗನಿಗೆ ಆ ಹುಡುಗಿ ನೋಡ್ತು. ಮಾಡ್ಕೊಳಕ್ಕೆ ಅವ್ರ ಅಪ್ಪ ಅಮ್ಮ ಒಪ್ಪಿಗೆ ಇದೆ ಅಂದ್ಮೇಲೆ ನಾನು ಮಾಡ್ಕೋತೀನಿ ಅಮ್ಮ ಅಂತ ಅವಳು ಅಂದ್ಲು. ಸರಿ ಅಮ್ಮ, ಮಾಡ್ಕೊಂಡು ಚೆನ್ನಾಗಿರಂಗಿದ್ರೆ ಇರ್ರಿ, ನಾನೇನ್ ಬೇಡ ಅನ್ನಲ್ಲ. ನಮ್ಮ ಯಜಮಾನ್ರಿಲ್ಲ, ನೀವೆಲ್ಲೋ ಒಂದ್ ಕಡೆ ಚೆನ್ನಾಗಿದ್ರೆ ಸಾಕು ಅಂತ ನಾನು ಅಂದಿದ್ದಕ್ಕೆ ಅಷ್ಟೇ. ಎಲ್ಲ ಮಾಡಿದ್ರು ಸರ್. ಎಲ್ಲ ಎಂಗೇಜ್ಮೆಂಟ್ ಆಯ್ತು, ಎಲ್ಲ ಆಯ್ತು, ಪ್ರತಿಯೊಂದೂ ಆಯ್ತು, ಮದ್ವೆನೂ ಆಯ್ತು.